ಪ್ರಿಯ ಆಶ್ರಯ ವೀಕ್ಷಕರೇ, ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆಂಬ ಈ ಕಾರ್ಯಕ್ರಮಕ್ಕೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕಾರ್ಡಸ್ ಕೆಮ್ಮಣ್ಣಲ್ಲಿ ವಾಸವಾಗಿರುವ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವ ಅವರಿಗೆ ಆಶ್ರಯ ಟಿಪಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುತ್ತೇವೆ. ಇವತ್ತು ನಾವು ಅವರ ಬಾಯಿಂದ ಬಿಡುಗಡೆಯ ಮಾತುಗಳು, ಸತ್ಯದ ಮಾತುಗಳು, ಯಾವ ಮಾತುಗಳು ದೇವರು ಅವರ ಮುಖಾಂತರ ವೀಕ್ಷಕರಿಗೆ ತಂದಿದ್ದಾನೆ, ಅವರು ಮಾತನಾಡಲಿ. ಇವತ್ತು ದೇವರ ಸಂಗಡ, ಯೇಸು ಕ್ರಿಸ್ತನ ಸಂಗಡ, ಪವಿತ್ರಾತ್ಮನ ಸಂಗಡ ಅನ್ಯತೆ ಹೇಗೆ ಇಡುವುದೆಂಬುದಾಗಿ ದೇವರ ವಾಕ್ಯದ ನೋಡೋಣ. ನಾವು ನೋಡುವ ಯೋಹನ ಬರೆದ ಮೊದಲನೇ ಪತ್ರಿಕೆ ಅದರ 1ನೇ ಅಧ್ಯಾಯದಲ್ಲಿ 3 ಮತ್ತು 4 ವಾಕ್ಯಗಳನ್ನು ಧ್ಯಾನಿಸೋಣ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂಥದ್ದು. ನೋಡಿ, ಇಲ್ಲಿ ಅಪೊಸ್ತಲ ಯೋಹನ ಹೇಳ್ತಾನೆ, ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ. ಈಗ ನೋಡಿ, ಈಗ ಈ ಯೋಹನ ಹೇಳ್ತಾನೆ, ಆತನು ದೇವರ ಸಂಗಡ, ಯೇಸು ಕ್ರಿಸ್ತನ ಸಂಗಡ ಮತ್ತು ಪವಿತ್ರ, ಅಂದರೆ ದೇವರು ಒಬ್ಬನಾಗಿದೆ. ದೇವರಲ್ಲಿ 3 ವ್ಯಕ್ತಿಗಳು, ತಂದೆ, ಮಗ, ಪವಿತ್ರಾತ್ಮ. ಈ ಯೋಹನನು ತಂದೆ ಸಂಗಡ, ಮಗನ ಸಂಗಡ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ನಮಗೆ ಆತ ಹೇಳ್ತಾನೆ, ಆತ ನಮಗೆ ಪ್ರಸಿದ್ಧಪಡ ಜೀವ ವಾಕ್ಯವನ್ನು ನಾವು ಅರ್ಥ ಮಾಡಿ ಅದರ ಪ್ರಕಾರ ನಡೆಯುವುದರೆ ನಾವು ಸಹ ತಂದೆ ಸಂಗಡ, ಮಗನ ಸಂಗಡ ಅನ್ಯೋನ್ಯತೆಯನ್ನು ಇಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದರಲ್ಲಿ ಯೋಹನ ಹೇಳ್ತಾನೆ. ಹಾಗಾದರೆ ನಾವು ದೇವರ ಸಂಗಡ ಅನ್ಯೋನ್ಯತೆ, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಇರುವುದೆಂದರೆ ದೇವರನ್ನು ಯಾರು ನೋಡಿದ್ದಾರೆ? ಈ ದೇವರನ್ನು ಯಾರು ನೋಡಲಿಲ್ಲ. ಆದರೆ ಆತನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನು, ಆದಿಯಲ್ಲಿ ವಾಕ್ಯದಿಂದ ಆತನು, ಆ ಯೇಸು ಕ್ರಿಸ್ತನು 2000 ವರ್ಷಗಳ ಮುಂಚೆ ಈ ಭೂಲೋಕಕ್ಕೆ ಆತನು ನರಾವತಾರ ಎತ್ತಿಕೊಂಡು ಆತನು 33.5 ವರ್ಷ ಈ ಲೋಕದಲ್ಲಿ ಬದುಕಿಕೊಂಡು 3.5 ವರ್ಷ ಆತನು ಮಾಡಿದ ಪ್ರಸಂಗದ ಮುಖಾಂತರ ಆತ ದೇವರ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಹಾಗಾದ್ರೆ ದೇವರನ್ನು ನೋಡಬೇಕಾದ್ರೆ ನಾವು ಯೇಸು ಕ್ರಿಸ್ತನ ಹತ್ತಿರವೇ ಬರಬೇಕು. ಹೌದು, ಯೇಸು ಕ್ರಿಸ್ತನು ಮಾತನಾಡಿದ ಮಾತುಗಳ ಸನ್ನಿಧಾನಕ್ಕೆ ಬರಬೇಕು, ನಾವು ಬರಬೇಕು. ಹೌದು, ಆ ಮಾತುಗಳ ಮುಖಾಂತರ ಮಾತ್ರ ದೇವರು ಯಾರೆಂದು, ಆ ದೇವರ ಪ್ರೀತಿ ಯಾರೆಂದು ಕಂಡುಕೊಳ್ಳಲು ಸಾಧ್ಯವಾಗ್ತದೆ. ಹೌದು. ಹಾಗಾದ್ರೆ ದೇವರ ಸಂಗಡ ಅನ್ಯೋನ್ಯತೆ ಇಡಬೇಕಾದರೆ ನಾವು ಆತ ಮಗನಾದ ಯೇಸು ಕ್ರಿಸ್ತನ ಈ ಜೀವಕರ ವಾಕ್ಯ ನಂಬಬೇಕು. ಈ ವಾಕ್ಯ ನಂಬಿದರೆ, ಈ ವಾಕ್ಯನ ಹೌದನ್ನು ಸ್ವೀಕಾರ ಮಾಡಿ, ಈ ವಾಕ್ಯ ಎಂಬ ಈ ಯೇಸು ಕ್ರಿಸ್ತ ನಮಗೆ ದೇವರ ಪರಿಚಯವನ್ನು ಕೊಡ್ತಾನೆ, ಮತ್ತೆ ದೇವರ ಮಕ್ಕಳಾಗಿ ಮಾಡ್ತಾನೆ. ದೇವರ ಮಕ್ಕಳಾಗಿ ಹೌದು, ಯಾಕಂದ್ರೆ ಈ ಲೋಕದಲ್ಲಿ ಹುಟ್ಟಿದವರೆಲ್ಲ, ಈಗ ಇಲ್ಲಿ ಲೋಕದಲ್ಲಿರುವವರು ಯಾರು ದೇವರ ಮಕ್ಕಳಲ್ವಾ? ಮಕ್ಕಳಲ್ಲ, ಅವರೆಲ್ಲ ದೇವರ ಸೃಷ್ಟಿಗಳು. ದೇವರು ಸೃಷ್ಟಿ ಮಾಡುದು. ಹೌದು, ಈಗ ದೇವರು ಯಾರೆಂದು ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ. ಅವ್ರ ಖಾಲಿ ದೇವರ ಸೃಷ್ಟಿಗಳು ಅಂದ್ರೆ ಸೃಷ್ಟಿ ಮಾಡಿದ, ಈಗ ಅವರಿಗೆ ಖಾಲಿ ಸೃಷ್ಟಿಗಳು ಮಾತ್ರ, ಅವ್ರ ಸೃಷ್ಟಿಗಳು ಮಾತ್ರ, ದೇವರ ಮಕ್ಕಳಾಗ್ಲಿಲ್ಲ. ಹಾಗಾದ್ರೆ ದೇವರ ಮಕ್ಕಳಾಗಬೇಕಾದ್ರೆ ಏನ್ ಮಾಡ್ಬೇಕು? ದೇವರ ಮಕ್ಕಳಾಗಬೇಕಾದ್ರೆ ಈ ಯೋಹನ ಹೇಳ್ತಾನೆ, ಯೋಹನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ. ಜಸ್ಟ್ ಓದಿ ನೋಡಿ, ಜಾನ್ ಚಾಪ್ಟರ್ 1:12. ಹಾಗಾದ್ರೆ ನಾವೀಗ ದೇವರ ಮಕ್ಕಳಾಗ್ಲಿಕ್ಕೆ ಉಂಟು. ಹೌದು, ನಾವೀಗ ದೇವರ ಸೃಷ್ಟಿಗಳು ಮಾತ್ರ. ಹೌದು, ಈಗ ಲೋಕದಲ್ಲಿರುವವರೆಲ್ಲರೂ ದೇವರ ಸೃಷ್ಟಿಗಳು. ಹಾಗಾದ್ರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾದ್ರೆ ನಾವು ಮೊದಲು ದೇವರ ಮಕ್ಕಳಾಗಬೇಕು. ಹೌದು, ಮಕ್ಕಳಾದರೆ ಮಾತ್ರವೇ, ಮಕ್ಕಳಾಗದ್ರೆ ಮಾತ್ರ ತಂದೆಗೂ ಕರೆಯಲಿಕ್ಕೆ. ಹೌದು, ಅವರಿಗೆ ಮಾತ್ರ ತಂದೆ, ಇಲ್ಲದ ಅವರಿಗೆ ದೇವರು. ಮಕ್ಕಳಾದವರಿಗೆ ದೇವರು ತಂದೆ ಆಗಿದ್ದಾನೆ, ಇಲ್ಲದ್ರೆ ಅವರಿಗೆ ದೇವರು. ಅವರಿಗೆ ಪ್ರಯತ್ನ ಮಾಡುವ ಎಲ್ಲರೂ ದೇವರ ಮಕ್ಕಳಾಗಬೇಕು. ಹೌದು, ಈಗ ದೇವರು ಖಾಲಿ ಸೃಷ್ಟಿ, ಈಗ ದೇವರ ಸೃಷ್ಟಿ. ಹೌದು, ಈ ಲೋಕದೇವರು ದೇವರ ಸೃಷ್ಟಿಗಳು ಅಷ್ಟೇ, ಮಕ್ಕಳಾಗಲಿಲ್ಲ. ಮಕ್ಕಳಾಗಬೇಕಾದ್ರೆ ಈಗ ಅವ್ರು ಯೇಸುವನ್ನು ನಂಬಬೇಕು. ಹೌದು, ಯಾಕಂದ್ರೆ ಯೇಸುವನ್ನು ನಂಬದವರು ಯಾರಲ್ಲೂ ದೇವರ ಮಕ್ಕಳಾಗ್ಲಿಕ್ಕೆ ಆಗುವುದಿಲ್ಲ, ಸಾಧ್ಯವಿಲ್ಲ. ದೇವರ ಆಶೀರ್ವಾದವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದೇ ಒಣಬಡಿಸುತ್ತೆ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ,
ದೇವರಿಂದಲೇ ಹುಟ್ಟಿದವರು. ಆಮೇಲೆ ನೋಡಿ, ಈಗ ಈ ಲೋಕದ ಇಡೀ ಸೃಷ್ಟಿಗಳಿಗೆ ಈ ಏನು ಹೇಳ್ತಾನೆ, ನಾನು ನಿಮಗೆ ಪ್ರಸಿದ್ಧಿಪಡಿಸುವ ಜೀವಕರದ ವಾಕ್ಯವು ನಮಗೆ ದೇವರ ಸಂಗಡ ಆತ ಮಗ ಸಂಗಡ ಅನ್ಯತಿದ್ದ ಹಾಗೆ ನಿಮಗೂ ಇರಬೇಕು ಎಂಬುದು ಆತ ಹೇಳ್ತಾನೆ. ಆದರೆ ನಮಗೀಗ ಯೋನನ ಹಾಗೆ ದೇವರ ಸಂಗಡ ಅನ್ಯತಿಡ್ಡಬೇಕಾದ್ರೆ ನಾವು ಮೊದಲು ಈ ವಾಕ್ಯ ಎಂಬ ಯೇಸು ಕ್ರಿಸ್ತನ ನಂಬುವವರಾಗಬೇಕು. ನಂಬಿಕೊಂಡು ಅದು ಇದೇ ಯೇಸು ಕ್ರಿಸ್ತ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಅದೇ ವಾಕ್ಯ ಎಂಬುವನೇ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರವಾಗಿ 2000 ವರ್ಷಗಳ ಮುಂಚೆ ಕಲ್ವರಿ ಕುಡಿದ ರಕ್ತವನ್ನು ಸುರಿಸಿದ ಆತನ ಮೇಲೆ ನಂಬಿ ಆತನು 3ನೇ ದಿನದಲ್ಲಿ ಜೀವಂತ ಎದ್ದು ಬಂದವನು, ತಂದೆ ಬಲಗಳಲ್ಲಿ ಕುಳಿತುಕೊಂಡು ವಿಜ್ಞಾಪನೆ ಮಾಡುತ್ತಾನೆ ಎಂಬ ಈ ಸತ್ಯವನ್ನು ಯಾರು ಅಂಗೀಕಾರ ಮಾಡುತ್ತಾರೋ, ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಯೇಸು ಕ್ರಿಸ್ತನು ಕೊಡುತ್ತಾನೆ. ಹಾಗಾದರೆ ದೇವರ ಮಕ್ಕಳಾದವರು ಯೇಸು ಸ್ವಾಮಿ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ ನಂಬ್ತಾರೆ. ಹೌದು. ಹಾಗಾದರೆ ಯೇಸು ಕ್ರಿಸ್ತನ ವಿಜ್ಞಾಪನೆಯಲ್ಲಿ ನಂಬದವರು ದೇವರ ಮಕ್ಕಳಲ್ಲ. ಅಲ್ಲ, ನಂಬದವರು ದೇವರ ಮಕ್ಕಳಲ್ಲ. ಈಗ ಎಷ್ಟೋ ಜನರು ಕ್ರಿಶ್ಚಿಯನ್ ಎನ್ನುವರು ನಾವು ದೇವರ ಮಕ್ಕಳೆಂದು ಹೇಳ್ತಾರೆ ದೇವರ ಮಕ್ಕಳೆಂದು ಹೇಳ್ತಾರೆ. ವಿಜ್ಞಾಪನೆ ಯೇಸು ಕ್ರಿಸ್ತನ ವಿಜ್ಞಾಪನೆಗೆ ಅವರು ನಂಬಲ್ಲ, ಅವ್ರು ದೇವರ ಮಕ್ಕಳಲ್ಲ. ಯಾರು ಯೇಸು ಕ್ರಿಸ್ತರು ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಾನೆಂದು ನಂಬುವರು ಅವರು ಮಾತ್ರ ದೇವರ ಮಕ್ಕಳಾಗಿದ್ದಾರೆ. ಹಾಗಾದ್ರೆ ಎಷ್ಟೋ ಜನ ಕ್ರಿಶ್ಚಿಯನ್ ಎನ್ನುವರು, ಎಷ್ಟೋ ಜನ ದೇವರ ಮಕ್ಕಳನ್ನು ಎನಿಸಿಕೊಳ್ಳುವರು ಯೇಸು ಕ್ರಿಸ್ತನು ಮಾಡುವ ವಿಜ್ಞಾಪನೆಯನ್ನು ಬಿಟ್ಟು ಬೇರೆ ಸಾವಿರಾರು ವಿಜ್ಞಾಪನೆಗಳನ್ನು ಮುಂದಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರು ದೇವರ ಮಕ್ಕಳಲ್ಲ. ಯಾಕಂದ್ರೆ ಅವರಿಗೆ ದೇವ್ರ ತಂದೆ ಹೇಳುವ ಧೈರ್ಯ ಬರುದಿಲ್ಲ, ಅಧಿಕಾರ ಹೌದು. ಈಗ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಕೊಂಡು ಆತ ಅಂಗೀಕಾರ ಮಾಡ್ತಾರೋ ಅವರಿಗೆ ಯೇಸು ಕ್ರಿಸ್ತನು ಏನು ಮಾಡ್ತಾನೆ, ಆತನ ಪವಿತ್ರ ಆತ್ಮ ಕೊಡ್ತಾನೆ. ಆತನ ಆತ್ಮ ಅಂದರೆ ಆತನ ಪವಿತ್ರ ಆತ್ಮ ಅವನಲ್ಲಿ ಬರ್ತದೆ. ಯಾರು ಈ ವಾಕ್ಯವನ್ನು ನಂಬುತ್ತಾರೆ ಮತ್ತು ಅದನ್ನು ಅಂಗೀಕಾರ ಮಾಡ್ತಾರೆ, ಆಗ ಅವನಲ್ಲಿ ಬಂದ ದೇವರ ಪವಿತ್ರಾತ್ಮ ಅವನಿಗೆ ಅಪ್ಪ ತಂದೆ ಅವನ ಆತ್ಮ ಕೂಗ್ತದೆ. ಆ ಪವಿತ್ರ ಆತ್ಮ ನಮಗೆ ತಂದೆಯನ್ನು ಕೂಗಲು ಶಕ್ತಿ ಕೊಡ್ತದೆ, ಧೈರ್ಯ ಕೊಡ್ತದೆ, ಅಪ್ಪ ತಂದು ಕೂಗ್ತದೆ. ಆಗ ತಂದೆ ಹತ್ರ ನಾವು ನಿಂತಿಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆಗ ತಂದೆ ಏನು ಮಾಡ್ತಾನೆ, ತನ್ನ ಮಗ ಅಪ್ಪ ತಂದೆ ಕೂಗುವಾಗ ಆತ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ, ನಮ್ಮ ಕಷ್ಟದಿಂದ ಪರಿಹಾರ ಮಾಡ್ತಾನೆ, ನಮಗೆ ಧೈರ್ಯ ಕೊಡುತ್ತಾನೆ, ಸಮಾಧಾನ ಕೊಡುತ್ತಾನೆ, ಆತನು ಕೊಡುತ್ತಾನೆ. ಈಗಾಗಲೇ ಪ್ರಪಂಚದಲ್ಲಿ ಬಂದ ಎಲ್ಲಾ ಸಮಸ್ಯೆಗಳು ಪರಿಹಾರವಾಗಬೇಕಾದ್ರೆ ಯೇಸುವಿನ ಮಕ್ಕಳಾಗಿ ನಾವು ಕೂಗಬೇಕು. ಹೌದು, ಇಲ್ಲದ್ರೆ ಕೂಗಿದರೆ ಯಾವ ಯೇಸುವಿನ ಮಕ್ಕಳಾಗಿ ಕೂಗುವವರ ಪ್ರಾರ್ಥನೆ ಮಾತ್ರ ದೇವರು ಕೇಳುತ್ತಾನೆ. ಅದಕ್ಕೆ ಆ ಪ್ರಾರ್ಥನೆಗೆ ಮಾತ್ರ ದೇವರು. ಹೌದು. ಹಾಗಾದ್ರೆ ಪ್ರಪಂಚದಲ್ಲಿರುವ ಎಲ್ಲಾ ವ್ಯಕ್ತಿಗಳು ಈ ಪ್ರಪಂಚಕ್ಕೆ ಬಂದ ಎಲ್ಲಾ ಕಾಯಿಲೆಗಳಿಂದ ಎಲ್ಲಾ ಪರಿಸ್ಥಿತಿಗಳಿಂದ ಸಂಪೂರ್ಣವಾಗಿ ಹೊರಬರಬೇಕಾದ್ರೆ ಯೇಸುವಿನ ಮುಖಾಂತರವೇ ದೇವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು, ಸಲ್ಲಿಸಬೇಕು. ಹೌದು, ಆಗ ಮಾತ್ರ ಆ ಪ್ರಾರ್ಥನೆ ದೇವರು ಕೇಳ್ತಾನೆ, ಸಂಪೂರ್ಣವಾಗಿ ಕೇಳ್ತಾನೆ. ಇಲ್ಲದ್ರೆ ಪ್ರಾರ್ಥನೆ ಕೇಳುದಿಲ್ಲ, ತಂದೆ ಮಾತ್ರ ಕೇಳ್ತಾನೆ. ತಂದೆ ಎಲ್ಲರಿಗೂ ತಂದೆ ಅಲ್ಲ. ಹಾಗಾದ್ರೆ ಎಲ್ಲ ಪ್ರಪಂಚದ ಎಲ್ಲಾ ಜನರು ಎಲ್ಲಾ ಪರಿಸ್ಥಿತಿಗಳಲ್ಲಿ ಯೇಸುವಿನ ಮುಖಾಂತರವೇ ದೇವರಿಗೆ ಕೂಗಬೇಕು. ಆಗ ದೇವರು ಎಲ್ಲಾ ಪರಿಸ್ಥಿತಿಗಳಿಗೆ ಎಲ್ಲ ಬಿರುಗಾಳಿಗೆ ತನ್ನ ಹಸ್ತವನ್ನು ಚಾಚಿ ಉತ್ತರವನ್ನು ಕೊಡುವ. ಹೌದು, ಇಲ್ಲದ್ರೆ ಉತ್ತರ ಬರುವುದಿಲ್ಲ. ಅದೇ ಈ ಪ್ರಪಂಚದಲ್ಲಿ ಬಂದ ಈಗ ಈ ಮಾರಕ ಕಾಯಿಲೆಗೆ ಮಧ್ಯೆ ಇಲ್ಲ. ಹೌದು, ಮಧ್ಯಸ್ಥಿಗಿಲ್ಲ. ಜನರು ಏನ್ ಮಾಡ್ತಂದ್ರೆ ಅನೇಕ ದೇವರಲ್ಲಿ ಕೂಗ್ತಾರೆ, ಅವರಿಗೆ ಕರೆಕ್ಟ್ ಉತ್ತರ ಕೊಡುವ ದೇವರು ಯಾರೆಂದು ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಈ ಸುವಾರ್ತೆಯು ಈಗ ಟಿವಿ ಮಾಧ್ಯಮಕ್ಕೆ ಪ್ರಸಾರ ಮಾಡ್ತೇವೆ. ಈಗ ಅಪೊಸ್ತಲರು ಏನು ಹೇಳ್ತಾನೆ, ನಾವು ನಿಮಗೆ ಪ್ರಸಿದ್ಧಿಪಡಿಸುವ ವಾಕ್ಯವು ಜೀವ ವಾಕ್ಯವು. ಅದೇ ನಾವು ಇವತ್ತು ಆ ಜೀವ ವಾಕ್ಯವನ್ನು ಪ್ರಸಿದ್ಧಿ ಮಾಡ್ತೇವೆ. ಈ ವಾಕ್ಯದಲ್ಲಿ ಯಾರು ನಂಬಿಕೊಳ್ಳುತ್ತಾರೋ ಅದನ್ನು ಹೌದು, ಈ ವಾಕ್ಯ ಜೀವ ಉಂಟು, ಈ ವಾಕ್ಯವೇ ಯೇಸು ಕ್ರಿಸ್ತ ನಿಮ್ಮದು ಯಾರು ಅಂಗೀಕಾರ ಮಾಡಿ ಅವರಿಗೆ ಈ ವಾಕ್ಯ ಎಂಬ ಯೇಸು ಕ್ರಿಸ್ತನು ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ. ಆಗ ಅವನು ಆ ದೇವರ ಮತ್ತೆ ನಮಗೆ ಆತನ ಪವಿತ್ರಾತ್ಮ ಕೊಡುತ್ತಾನೆ. ದೇವರ ಮಕ್ಕಳು ಪ್ರಾರ್ಥನೆ ಮಾಡಿದರೆ ದೇವರು ದೇವರ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಎಲ್ಲಾ ಪರಿಸ್ಥಿತಿಗಳಿಂದ ಬಿಡುಗಡೆ ಮಾಡ್ತಾನೆ. ಎಲ್ಲಾ ಪರಿಸ್ಥಿತಿಯನ್ನು ಸಮಾಧಾನ ಪಡಿಸ್ತಾನೆ. ಹಾಗಾದ್ರೆ ಎಲ್ಲರೂ ಯೇಸು ಕ್ರಿಸ್ತನನ್ನು ದೇವರೆಂದು ನಂಬಿದರೆ ಮಾತ್ರ ಈ ಪರಿಸ್ಥಿತಿಗೆ ಪರಿಹಾರ ಉಂಟು. ಇಲ್ಲದರೆ ಬಿಲ್ಕುಲ್ ಇಲ್ಲ. ಹಾಗಾದ್ರೆ ಎಲ್ಲಾ ಜನರಿಗೆ ಯೇಸು ಕ್ರಿಸ್ತರು ದೇವರೆಂದು ಮನವರಿಕೆ ಆಗಲೇಬೇಕು. ಹೌದು, ಇಲ್ಲದ್ರೆ ಬಿಡುಗಡೆ ಇಲ್ಲದ್ರೆ ಒಂದಲ್ಲ ಒಂದು. ಈಗ ಕೊರೋನಾ ಆದ ಕೂಡಲೇ ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬಿಡುಗಡೆ ಇಲ್ಲ. ಮೇಲೆ ಬರ್ತದೆ. ಹಾಗಾದ್ರೆ ಎಲ್ಲಾ ಪರಿಸ್ಥಿತಿಗಳಿಗೆ ಉತ್ತರ ಯೇಸು ಕ್ರಿಸ್ತನು ಒಬ್ಬನೇ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ, ನಾನೇ ಮಾರ್ಗ,
ಪ್ರಪಂಚದಲ್ಲಿ ಬಂದ ಎಲ್ಲ ಸಮಸ್ಯೆಗೆ ನಾನೇ ಮಾರ್ಗ, ನಾನೇ ಜೀವ, ನಾನೇ ಜೀವ, ನಾನೇ ಸತ್ಯ. ಅಂದರೆ ಯೇಸು ಕ್ರಿಸ್ತರು ಏನೆಲ್ಲ ಮಾತನಾಡಿದ್ದಾನೆ ಅದು ಎಲ್ಲವೂ ಸತ್ಯವಾಗುತ್ತಾ ಇವೆ. ಹೌದು, ಹೌದಲ್ವಾ? ಯೇಸು ಸ್ವಾಮಿ ಭೂಮಿಗೆ ಬರುವ ಮುಂಚೆ 2000 ವರ್ಷಗಳ ಮುಂಚೆನೆ, 700 ವರ್ಷಗಳ ಮುಂಚೆನೆ ಪ್ರವಾದಿ ಮಾತಾಡಿದ ಮಾತುಗಳು ಹೌದು ಸತ್ಯವಾಗಿವೆ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳಿದ ಒಂದೊಂದು ಮಾತುಗಳು ಈಗ ಸತ್ಯ ಆಗುತ್ತಲೇ ಇವೆ. ಹೌದು. ಮತ್ತಷ್ಟರಲ್ಲಿ ಯೇಸು ಕ್ರಿಸ್ತ ತಾನೆ ಯೋಹನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 23-24 ವಾಕ್ಯದಲ್ಲಿ ಹೇಳ್ತಾನೆ, ನೀವು ನನ್ನ ಹೆಸರಿನಲ್ಲಿ ತಂದೆ ಏನಾದ್ರೂ ಬೇಡಿಕೊಂಡ್ರೆ ಆತ ನಿಮಗೆ ಕೊಡುವನು, ಹಾಗೆ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಹಾಗಾದ್ರೆ ಯೇಸುವಿನ ನಾಮದಲ್ಲಿ ಬೇಡಬೇಕು. ಬೇಡುವ ಪ್ರತಿ ಒಂದು ವ್ಯಕ್ತಿಯು ಯೇಸುವಿನ ನಾಮವನ್ನು ಮುಂದಿಟ್ಟೆ ಬೇಡಬೇಕು. ಯಾಕೆಂದರೆ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಪಾಪ ಎಂಬ ಸಂಗತಿಗಳು ಉಂಟು, ಇವೆ. ಸೊ ಯಾವಾಗ ಯೇಸುವಿನ ನಾಮದಲ್ಲಿ ನಾನು ದೇವರ ಸನ್ನಿಧಾನಕ್ಕೆ ಬರುವಾಗಲೇ ಆ ನಾಮವು ನಮ್ಮ ಪಾಪಗಳನ್ನು ಕ್ಷಮಿಸ್ತದೆ. ಹೌದು. ದೇವರ ಮುಂದೆ, ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಪಾಪ ಎಂಬ ಗೋಡೆ ಉಂಟು. ಹೌದು. ಯಾವಾಗ ನಾವು ದೇವರ ಸನ್ನಿಧಾನಕ್ಕೆ ಬಂದು ಯೇಸುವಿನ ನಾಮದಲ್ಲಿ ತಂದೆಯ ನಾವು ಬಂದಿದ್ದು ಹೇಳುವಾಗ ನಮ್ಮ ಪಾಪ ಎಂಬ ಗೋಡೆಯು ಬಿದ್ದೋಗುತ್ತೆ. ಹೌದು ಅಲ್ವಾ? ಆಗ ಪಾಪವನ್ನು ತ್ಯಜಿಸಿ ಪ್ರಾರ್ಥನೆ ಮಾಡುವಾಗ ದೇವರು ಪ್ರಾರ್ಥನೆ ಕೇಳುತ್ತಾ ಇದ್ದಾನೆ. ಅದೇ ವಾಕ್ಯ ನೋಡಿ, ಯೋಹನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 23 ಮತ್ತು 24 ವಾಕ್ಯ ಓದಿ. ಜಾನ್ 16:23 and 24. John 16:23 and 24. ಆ ದಿನದಲ್ಲಿ ನೀವು ನನಗೆ ಯಾವ ಪ್ರಶ್ನೆಯನ್ನು ಮಾಡುವುದಿಲ್ಲ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವೆನು. ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದನ್ನು ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಆಮೆನ್. ಅಲ್ಲಿ ಹೇಳ್ತದೆ, ಇಷ್ಟರ ತನಕ ಯಾರಾದರೂ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಲಿಲ್ಲವೋ ಅವರೆಲ್ಲರೂ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನೋಡಿರಿ, ಬಂದ ಎಲ್ಲಾ ಪರಿಸ್ಥಿತಿಗಳು ಬಿಟ್ಟು ಹೋಗುತ್ತೆ. ಹೌದಲ್ವಾ? ಹೌದು. ವಾಕ್ಯ ಹಾಗೆ ಇಷ್ಟರ ತನಕ ನೀವು ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿಲ್ಲ. ಅಂದರೆ ಇಷ್ಟರ ತನಕ ಪ್ರಪಂಚದಲ್ಲಿರುವ ಯಾವ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಯಾರೇ ಆಗಿರಬಹುದು, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಲಿಲ್ಲ. ಅದಕ್ಕೋಸ್ಕರ ಈಗ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ನಾಮದಲ್ಲಿ ಬಂದ ಪರಿಸ್ಥಿತಿಗಳಿಗೆ, ಬಂದ ಕಾಯಿಲೆಗಳಿಗೆ, ಬಂದ ಕಷ್ಟಗಳಿಗೆ, ಬಂದ ನೋವುಗಳಿಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನೋಡಿರಿ, ನಾನು ಉತ್ತರ ಕೊಡುವೆನು ಇಲ್ಲವೋ ಎಂದು ಪರೀಕ್ಷಿಸಿ. ಹೌದಲ್ವಾ? ಹೌದು. ಆಗ ನಿಮಗೆ ಉತ್ತರ ಕೊಡುತ್ತೇನೆ ಮತ್ತು ನಿಮ್ಮ ಆನಂದವು ಪರಿಪೂರ್ಣವಾಗಿದೆ. ಲೋಕ ಜನರು ಆಗ ಅವರಿಗೆ ಕಣ್ಣುಗಳು ತೆರೆಯುತ್ತವೆ. ಹೌದು. ಯೇಸುವಿನ ನಾಮದಲ್ಲಿ ಇಷ್ಟರ ತನಕ ಯೇಸುವಿನ ನಾಮದಲ್ಲಿ, ಈಗ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿದವರಿಗೆ, ಆಶೀರ್ವಾದ ಹೊಂದಿದವರಿಗೆ ಯೇಸುವಿನ ನಾಮದ ಶಕ್ತಿ ಗೊತ್ತಿದೆ. ಹೌದಲ್ಲ? ಈಗ ಪ್ರಪಂಚದಲ್ಲಿ ಪ್ರಾರ್ಥನೆ ಮಾಡಿ 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 ದೇವರನ್ನು ಹುಡುಕಿ ಉತ್ತರ ಸಿಗದವರಿಗೆ ಹೇಳ್ತಾನೆ, ಯೇಸುವಿನ ನಿನಗೆ ಉತ್ತರ ಸಿಗ್ಲಿಲ್ವೋ, ನೀನು ಇವತ್ತು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನೋಡು, ದೇವರು ಉತ್ತರ ಕೊಡು. ಹೌದಲ್ಲ? ಅದೇ ಹೇಳ್ತದೆ. ಮತ್ತಷ್ಟೇ ಅವರೆಲ್ಲ ದುಃಖ, ಈ ಲೋಕದ ಜನರಲ್ಲಿ ದುಃಖವು ಹೋಗಿ ಆನಂದ ಬರ್ತದೆ. ಲೋಕದಲ್ಲಿ ನೋಡಿ, ದೊಡ್ಡ ಗಣ್ಯ ವ್ಯಕ್ತಿಗಳು, ಶ್ರೀಮಂತರು ಎಷ್ಟೋ ಇದ್ದಾರೆ, ಅವರು ತುಂಬಾ ಜ್ಞಾನವಂತರು, ಐಶ್ವರ್ಯವಂತರು, ಅದು ಅವರಿಗೆ ಆನಂದ ಇಲ್ಲ. ಈ ಲೋಕದ ಕಷ್ಟ ನೋಡುವಾಗ ಅನೇಕರಿಗೆ ಯಾರು ನಂಬಲಿಲ್ಲ, ಅವ್ರಿಗೆ ಯಾರಿಗೂ ಆನಂದ ಇಲ್ಲವಿಲ್ಲ. ಆನಂದ ಇಲ್ಲ ಅಂದ್ರೆ ಪಾಪಗಳು ತುಂಬಲ್ಪಟ್ಟಿವೆ, ಬೆನ್ನೆಲುಬಾಗಿ ಕೆಲಸ ಮಾಡುತ್ತವೆ. ಪಾಪಗಳು ಕೆಲಸ ಮಾಡುವುದರಿಂದ ನಮಗೆ ಸಮಾಧಾನವಿಲ್ಲ. ಯಾವಾಗ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪಾಪಗಳು ಯೇಸುವಿನ ನಾಮ ಸ್ವೀಕರಿಸಿದರಿಂದ ಅಲ್ಲಿ ಸಮಾಧಾನಕರ ಜೀವಿತ ಬರ್ತದೆ ಮತ್ತು ಅವರಿಗೆ ಪರಿಪೂರ್ಣ ಸಂತೋಷ ಉಕ್ಕಿಕೊಂಡು ಬರ್ತದೆ. ನೋಡಿ, ಈ ಆನಂದ ಲೋಕದಲ್ಲಿ ಇಲ್ಲ. ಅದಕ್ಕೆ ಲೋಕದವ್ರು ಮಾಡ್ತಾರೆ, ಈ ಆನಂದಕ್ಕೋಸ್ಕರ ಶರಾಬು ಕುಡಿತಾರೆ, ತಂಬಾಕು ಸೇವಿತಾರೆ, ನಾನು ಕೆಟ್ಟ ಪಾಪಗಳು ಮಾಡ್ತಾರೆ ಆನಂದಕ್ಕೋಸ್ಕರ. ಅದು ಅವ್ರಿಗೆ ಟೆಂಪರರಿ, ತಾತ್ಕಾಲಿಕ. ಆದ್ರೆ ಯೇಸು ಸಮಯಕ್ಕೆ ಮಾತ್ರ. ಹೌದು. ಅದು ಇಲ್ಲಿ ಅಂತದೆ, ಯಾರು ಯೇಸುಕ್ರಿಸ್ತನನ್ನು ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ದೇವರು ಪ್ರಾರ್ಥನೆ ಉತ್ತರ ಕೊಡ್ತಾನೆ ಮತ್ತು ಅವರಿಗೆ ಆನಂದವು ಪರಿಪೂರ್ಣವಾಗದು. ಬೇರೆ ಯಾವ ಚಟ್ಟಗಳು ಬೇಡ ಅವರಿಗೆ. ಒಂದು ಕಡೆಯಲ್ಲಿ ಹೇಳ್ತದೆ,
ಮಗನು ನಿಮಗೆ ಬಿಡುಗಡೆ ಕೊಟ್ಟರೆ ಅದು ಶಾಶ್ವತ ಶಾಶ್ವತ. ಬಿಡುಗಡೆ. ಹೌದು, ಆ ಬಿಡುಗಡೆ ಈ ರೀತಿ ಯಾರು ಯೇಸು ಕ್ರಿಸ್ತನ ನಂಬಿಕೊಂಡು ಆತನ ದೇವರ ಹತ್ರ ಅನ್ನಿಡ್ತಿಡ್ತಾರೋ ಅವರಿಗೆ ದೇವರೇನು ಮಾಡ್ತಾನೆ, ಅವರ ಪ್ರಾರ್ಥನೆ ಕೇಳುತ್ತಾನೆ, ಎಲ್ಲ ಕಷ್ಟದ ಬಿಡುಗಡೆ ಮತ್ತು ಅವರಿಗೆ ಆನಂದ ಕೊಡುತ್ತೆ. ಈ ಆನಂದ ನೋಡಿ ಲೋಕದ ಎಲ್ಲಿಯೂ ಸಿಗುತ್ತೆ. ಎಷ್ಟು ಹಣ ಇರಬಹುದು, ಬಂಗಾರ ಇರಬಹುದು, ಈ ಆನಂದ ಎಂಬುದು ಹಣದಲ್ಲಿ ಬಂಗಾರದಲ್ಲಿ ಜನರಿಗೆ ಕ್ರಯ ಎತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕ್ರಯ ಎತ್ತುಕೊಳ್ಳುವುದಾದರೆ ಇವತ್ತು ಈ ವಾಕ್ಯ ಬೇಡ. ಇವತ್ತಿಗೆ ಈ ಆನಂದ ಕ್ರಯ ಎತ್ತುಕೊಳ್ಳಬೇಕು, ಒಂದೇ ಮಾಡಬೇಕು, ಈ ಜೀವಕರವಾದ ವಾಕ್ಯ ನಂಬಬೇಕು, ಅದನ್ನು ಅಂಗೀಕಾರ ಮಾಡಬೇಕು. ಆವಾಗ ಆ ತಂದೆಯೊಟ್ಟಿಗೆ ಅವರು ಅಣ್ಣನ ಇಡುತ್ತಾರೆ. ತಂದೆ ಏನು ಮಾಡ್ತಾರೆ, ನಿಜವಾದ ಆನಂದವು ಪುಕ್ಕಟೆಯಾಗಿ ಕೊಡುತ್ತಾರೆ. ಇದಕ್ಕೆ ಯಾವ ಕ್ರಯವಿಲ್ಲ, ಒಂದೇ ಕ್ರಯ, ನಾನು ನಂಬಬೇಕು, ಈ ವಾಕ್ಯದಲ್ಲಿ ಜೀವ ಉಂಟೆಂಬುದಾಗಿ. ಒಂದು ಪೇತ್ರ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ನಮಗೆ ಬಂದ ಸಮಾಧಾನ ಬೆಳ್ಳಿ ಬಂಗಾರದಿಂದಲ್ಲ, ಅದು ಯೇಸುವಿನ ರಕ್ತದಿಂದ ಹೇಳ್ತದೆ. ನೋಡಿ, ಒಂದು ವಾಕ್ಯವನ್ನು ಓದಿಕೊಳ್ಳುವ. 1 ಪೇತ್ರ 1:18-19. ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಕೆಲವರು ಹೇಳ್ತಾರೆ, ಬೆಳ್ಳಿ ಇದ್ದರೆ, ಬಂಗಾರ ಇದ್ದರೆ, ಹಣವಿದ್ದರೆ, ಇದಿದ್ದರೆ, ಅದು ಇದ್ದರೆ, ಬಂಗ್ಲೆ ಇದ್ದರೆ ನನಗೆ ಸಮಾಧಾನ ಸಿಗುತ್ತದೆ. ಅದೆಲ್ಲ ನಶಿಸಿ ಹೋಗ್ತದೆ, ಯಾವುದು ಉಳಿಯಲ್ಲ, ಬಿಡುಗಡೆ ಸಿಗುದಿಲ್ಲ, ಬಿಡುಗಡೆ ಆಗುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಿಮಗೆ ಬಿಡುಗಡೆಯಾದದ್ದು ನೋಡಿ, ಆಲ್ರೆಡಿ ನಮಗೆ ಬಿಡುಗಡೆಯಾಗಿದೆ. ಈಗ ಯಾವ ನಮಗೆ ಬಿಡುಗಡೆ ಆಗಬೇಕಂತ ಇಲ್ಲ. ಈಗ ಪ್ರಪಂಚದಲ್ಲಿ ಪ್ರಾರ್ಥನೆ ಮಾಡುವ 2 ಪಂಗಡಗಳಿವೆ. ಒಂದು ಪಂಗಡದವರು ದೇವರೇ ಕರುಣಿಸು ಹೇಳ್ತದೆ. ಇನ್ನೊಂದು ಪಂಗಡದವರು ದೇವರೇ ನೀನು ನಮ್ಮನ್ನು ಯೇಸು ಕ್ರಿಸ್ತರ ಮುಖಾಂತರ ಕರುಣಿಸಿದ್ದಕ್ಕಾಗಿ ಸ್ತೋತ್ರ. ಹೌದಲ್ವಾ? 2 ಪಂಗಡಗಳಿವೆ. ಒಬ್ಬರು ದೇವರೇ ಕರುಣಿಸು, ದೇವರೇ ಕರುಣಿಸು, ದೇವರೇ ಕರುಣಿಸು ಹೇಳ್ತಾ ಇದ್ದಾರೆ. ಹೌದಲ್ವಾ? ಆದ್ರೆ ದೇವರು ಆಲ್ರೆಡಿ ಯೇಸು ಕ್ರಿಸ್ತರ ಮುಖಾಂತರ ಕರುಣೆ ತೋರಿಸಿ ಆಗಿದ್ದೆ. ಇಟ್ ಇಸ್ ಡನ್, ಫಿನಿಶ್. ಈಗ ನಾನೇನ್ಬೇಕು, ಕರುಣೆ ನೀನು ತೋರಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಜೀವಿತದಲ್ಲಿ ಈಗ ನಾನು ಕರುಣೆಯನ್ನು ಕಳೆದುಕೊಂಡಿದ್ದಾದ್ರೆ ನಾನು ಹೇಳಬೇಕು, ಯೇಸುವೆ ನಿನ್ನ ಮುಖಾಂತರ ನನ್ನ ಕರುಣೆ ಬಂದಿದೆ, ನನಗೆ ಸಮಾಧಾನ ಬಂದಿದೆ. ಒಂದು ವೇಳೆ ನನಗೆ ಈಗ ಶರೀರದಲ್ಲಿ ಕ್ಯಾನ್ಸರ್ ಕಾಯಿಲೆ ಉಂಟು, ನಾನು ಹೇಳಬೇಕು, ನನ್ನ ಕ್ಯಾನ್ಸರ್ ಕಾಯಿಲೆ ಯೇಸುವೆ ನೀನು ಸ್ವೀಕಾರ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಗಾಯದಿಂದ ಗುಣವಾದಕ್ಕಾಗಿ ಸ್ತೋತ್ರ. ತಂದೆ ತಾಯಿಗಳ ಬಂದ ಶಾಪಗಳು ನನಗೆ ಕ್ಯಾನ್ಸರ್ ಆಗಿ ಮಾರ್ಪಡಿಸಿದ್ರೆ ಯೇಸುವೆ ನಿನ್ನ ರಕ್ತವು ನನಗೋಸ್ಕರ ಇಳಿದು ಬಂದಕ್ಕಾಗಿ ಸ್ತೋತ್ರ. ಇಲ್ಲಿ ನೋಡ್ತೇವೆ ನೋಡಿ, ವ್ಯರ್ಥವಾದ ನಡವಳಿಕೆಯಿಂದ ಅಲ್ಲ, ನಿಮಗೆ ಬಿಡುಗಡೆಯಾದದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದ ಅಲ್ಲ. ಹಾಗಾದ್ರೆ ಬೆಳ್ಳಿ ಬಂಗಾರ ಎಲ್ಲವೂ ಏನಾಗುತ್ತೆ? ನಶಿಸಿ ಹೋಗುತ್ತದೆ. ಪೂರ್ಣವಂಗಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ. ಇದು ನಾವು ದೇವರಿಗೆ ಏನಾದರೂ ಕೊಟ್ಟರೆ ನಮಗೆ ಆಶೀರ್ವಾದ ಬರ್ತದೆ, ನಾವು ಕೊಡ್ತೇವೆ. ಕೆಲವರು ಏನು ಕೊಡ್ತಾರೆ? ಕುರಿ ಕೊಡ್ತಾರೆ, ಕೆಲವರು ಏನು ಕೊಡ್ತಾರೆ? ಕೋಳಿಯನ್ನು ಕೊಡ್ತಾರೆ. ಹೌದಲ್ವಾ? ಪಾಪ ಪರಿಹಾರ ಆಗಲಿ ಅಂತ. ಆದರೆ ಇಲ್ಲಿ ಹೇಳ್ತದೆ, ಅದರಿಂದ ಪಾಪ ಪರಿಹಾರ ಆಗುವುದಿಲ್ಲ. ಯಜ್ಞದ ಕುರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ನೋಡಿ, ಹಾಗಾದ್ರೆ ಬೆಳ್ಳಿ ಬಂಗಾರ ಕೋಳಿ ಕುರಿ ಇದರಿಂದ ನಮಗೆ ಬಿಡುಗಡೆ ಆಗುವುದಿಲ್ಲ. ಹಾಗಾದ್ರೆ ಬಿಡುಗಡೆ ಆಗುವುದು ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ. ಈಗ ಏನು ಕೆಲವರು ಹೇಳ್ತಾರೆ, ನಮ್ಮ ಜಾಗದ ಮೇಲೆ ಶಾಪ ಉಂಟು, ಅದಕ್ಕೋಸ್ಕರ ಈ ಜಾಗದ ಮೇಲೆ ನಾವು ಮನೆ ಕಟ್ಟಿದ ನಂತರ ನಮಗೆ ಸಮಾಧಾನ ಇಲ್ಲ. ಹೌದಲ್ವಾ? ಆದರೆ ಅವರಿಗೆ ಗೊತ್ತಿಲ್ಲ, 2000 ವರ್ಷಗಳ ಹಿಂದೆ ಕಲ್ವಾರಿ ಶಿಲುಬೆಯಿಂದ ಯೇಸುವಿನ ರಕ್ತವು ನಾವು ನಿಂತ ಜಾಗಕ್ಕೆ ಬಿದ್ದಿದೆ. ಹೌದಲ್ವಾ? ಆ ಜಾಗದಿಂದ ಯೇಸುವಿನ ರಕ್ತ ಜೀವಂತವಾಗಿರುವುದರಿಂದ ಆ ಜಾಗಕ್ಕೋಸ್ಕರ, ಮನೆಯಲ್ಲಿ ನಿಲ್ಲುವುದಕ್ಕೋಸ್ಕರ ರಕ್ತವು ವಿಜ್ಞಾಪನೆ ಮಾಡುತ್ತದೆ. ಹೌದಲ್ವಾ? ಅವರಿಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಯಾಕಂದರೆ ಈ ಜೀವಕರ ವಾಕ್ಯವನ್ನು ನಂಬಲಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಯೇಸುವನ್ನು ನಂಬುವಾಗ ಒಂದು ರೀತಿಯ ಬಿಡುಗಡೆ, ಯೇಸು ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಕೂತುಕೊಂಡಾಗಲೇ ಅವರಿಗೆ ಒಂದು ರೀತಿಯ ಬಿಡುಗಡೆ, ಸಮಾಧಾನ. ನನ್ನ ಕಾರಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಒಬ್ಬನು ಹೇಳುತ್ತಿದ್ದನು, ಅವನು ಇಸ್ರಾಯೇಲಿಗೆ ಹೋದಂತೆ, ಗಲ್ಗೊತ್ತ ಎಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಏರಿಸಿದ್ದಾರೆ ಆ ಜಾಗಕ್ಕೆ ಹೋದಂತೆ ಅವನು ಹಿಂದೂ. ಅವನು ಹೇಳ್ತಾನೆ, ಎಲ್ಲಿ ಸಿಗಲಿಲ್ಲದ ಸಮಾಧಾನ ಆ ಜಾಗಕ್ಕೆ ಹೋದ ಮೇಲೆ ನಾನು ನೋಡಿದ್ದೆ ಅಂತ ಹೇಳಿದ.
ಯೇಸುವನ್ನು ನಂಬುದಿಲ್ಲ ಅವ. ಆದರೆ ಆ ಸಮಾಧಾನ ಅಂದ್ರೆ ಯೇಸುವಿನ ಸನ್ನಿಧಾನಕ್ಕೆ, ಅಂದ್ರೆ ಅವನು ಎಣಿಸಿದ ಅಲ್ಲಿಗ ಯೇಸು ಸ್ವಾಮಿ ಇಲ್ಲ, ಆದರೂ ಆ ಒಂದು ನಂಬಿಕೆ ಜಾಗದಲ್ಲಿ ಯೇಸು ಸ್ವಾಮಿ ಇಲ್ಲಿ ಶಿಲುಬೆಗೆ ಹತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆಂಬ ಮನವರಿಕೆಯಿಂದ ಹೋಗಿದ್ದಾನೆ. ಆದ್ರೆ ಆ ಮನವರಿಕೆಯೇ ಅವನನ್ನು ಬಿಡುಗಡೆ ಮಾಡಿತು. ಹಾಗಾದ್ರೆ ಯೇಸುವಿನ ರಕ್ತವು ಈ ಭೂಮಿಯ ಮೇಲೆ ಬಿದ್ದಾಗಿದೆ. ಈಗ ನನ್ನ ಮನೆಯಲ್ಲಿ ನನ್ನ ಜಾಗದಲ್ಲಿ ಯಾವ ಶಾಪಗಳು ಇದ್ದರೂ ನಂಬಿದರೆ ಆ ರಕ್ತ ಜಾಗದಿಂದ ನಿನ್ನ ಪರಿಸ್ಥಿತಿಗೆ ದೇವರನ್ನು ಕೂಗ್ತದೆ. ಹೌದಲ್ವಾ? ಯಾಕಂದ್ರೆ ಆ ರಕ್ತದಲ್ಲಿ ಬಿಡುಗಡೆ ಉಂಟು, ಜೀವ ಉಂಟು. ಯಾರ ನನಗೆ ಹೇಳಿದ್ರು ವಾಟ್ಸಾಪ್ ಅಲ್ಲಿ ಇತ್ತು, ಯೇಸುವಿನ ರಕ್ತ ಅಲ್ಲಿದ್ದದು ತೆಗೆದುಕೊಂಡು ಲ್ಯಾಬೊರೇಟರಿ, ಈಗಲೂ ಅದಕ್ಕೆ ಜೀವ ಉಂಟು. ವಾಟ್ಸಪ್ ಅಲ್ಲಿ ನಾನು ನೋಡಿದೆ. ಅಂದ್ರೆ ಯೇಸುವಿನ ರಕ್ತ ಜೀವ ಇರುವುದರಿಂದ ಆ ರಕ್ತವು ನಮಗೋಸ್ಕರ ವಿಜ್ಞಾಪನೆ ಮಾಡ್ತದೆ. ಇಲ್ಲಿ ಹೇಳ್ತದೆ ಯಾವುದರಿಂದ ನಾವು ಕೋಳಿ ಕೊಡ್ಲಿ, ಬಂಗಾರ ಕೊಡ್ಲಿ, ಕುರಿ ಕೊಡ್ಲಿ, ಅದರಿಂದ ಬಿಡುಗಡೆ ಆಗುದಿಲ್ಲ ಅಂತ ನಾನು ಹೇಳಲ್ಲ, ವಾಕ್ಯ ಹೇಳಿ. ಎಷ್ಟು ಜ್ಞಾನ ಇರಬಹುದು, ಎಷ್ಟು ಕೋಟಿ ರೂಪಾಯಿ ಬ್ಯಾಂಕ್ ನಲ್ಲಿ ಜಮಾ ಇರಬಹುದು, 10-20 ಮನೆಗಳಿರ್ಬೋದು, ಯಾವುದು ಬಿಡುಗಡೆ. ಎಷ್ಟೋ ಜನ ಪಾಪ ಪರಿಹಾರಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ, 1000 ಕಿಲೋಮೀಟರ್ ನಡೀತಾರೆ. ಅದೇನು ಕೆಲವರು ಭಿಕ್ಷೆ ಬೇಡ್ತಾರೆ, ಒಳ್ಳೊಳ್ಳೆ ಶ್ರೀಮಂತರು ಪಾಪ ಪರಿಹಾರ ಆಗಲಿ ಅಂತ 6 ತಿಂಗಳು 3 ತಿಂಗಳು ಭಿಕ್ಷೆ ಬೇಡ್ತಾರೆ. ನಾನು ಕೇಳಿದೆ, ಯಾಕೆ ಭಿಕ್ಷೆ ಬೇಡ್ತೀನಿ ಮಾರ್ರೆ, ಚಂದ ಇದ್ದಲ್ಲ. ಅಲ್ಲ, ನನ್ನ ಪಾಪ ಪರಿಹಾರವಾಗಲಿ ಅಂತ ನಾನು ಭಿಕ್ಷೆ ಬೇಡ್ತೇನೆ, ನಾನು ಬಡವನು ಅಲ್ಲ, ನನಗೆ ಭಿಕ್ಷೆ ಬೇಡುವ ಅಗತ್ಯ ಇಲ್ಲ. ಆದರೆ ನನ್ನ ಪಾಪ ಪರಿಹಾರವಾಗಲಿ ಈ ರೀತಿ ಆದರೂ ಪಾಪ ಅಂದ್ರೆ ಒಂದು ಭಿಕ್ಷೆ ಬೇಡುವುದು ಒಂದು ನಾಚಿಕೆ, ಅವಮಾನದ ಕೆಲಸ ಅಲ್ವಾ? ಸೊ ಅಷ್ಟು ಅವಮಾನ ಹೊಂದಿ ನನ್ನ ಪಾಪ ಪರಿಹಾರವಾಗಲಿ ಅಂತ ಅವನು ಭಿಕ್ಷೆ ಬೇಡ್ತಾನೆ. ಆ ಭಿಕ್ಷೆ ಬೇಡಿದ ಹಣವನ್ನು ಕೂಡ ಅವನು ಇಟ್ಟುಕೊಳ್ಳಲ್ಲ, ಯಾರಿಗಾದ್ರೂ ಕ್ಯಾನ್ಸರ್ ಕಾಯಿಲೆಯವರಿಗೋ ಕೊಡ್ತಾನೆ. ಆದರೆ ಅದರಿಂದ ನಮಗೆ ಪರಿಹಾರವಾಗುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಪರಿಹಾರವಾಗುವುದು ಯೇಸುವಿನ ರಕ್ತದಿಂದಲೇ. ಯಾಕೆಂದ್ರೆ ಅದರಲ್ಲಿ ಜೀವ ಉಂಟು. ಹಾಗಾದ್ರೆ ಜೀವ ಇದ್ದ ವಸ್ತು ಮಾತ್ರ ನನಗೆ ಬಿಡುಗಡೆ ಕೊಡ್ತದೆ. ಅದರ ಈ ಜೀವಕರ ವಾಕ್ಯವು ಇವತ್ತು ದೇವರಿಗೆ ಸ್ತೋತ್ರದಲ್ಲಿ ಬೇಕು. ನಾವು ಈ ಟಿ ವಿ ಮಾಧ್ಯಮದಲ್ಲಿ ನಮಗೆ ಬಂದು ಈ ಯೋನಿದ ಅದೇ ರೀತಿಯಲ್ಲಿ ನಾವು ಜೀವ ಕೊಡುವ ವಾಕ್ಯವನ್ನು ಪ್ರಸಿದ್ಧಿಪಡಿಸ್ತೇವೆ. ಯಾರು ಈ ವಾಕ್ಯ ನಂಬುತ್ತಾರೋ, ಯಾರು ವಾಕ್ಯ ಅಂಗೀಕಾರ ಮಾಡ್ತಾರೋ, ಆ ದೇವರ ವಾಕ್ಯದ ಪರ ನಡೀತಾರೋ ಅವರಿಗೆ ಈ ವಾಕ್ಯ ಜೀವ ಕೊಡ್ತದೆ, ಸಮಾಧಾನ ಕೊಡ್ತದೆ, ಬಿಡುಗಡೆ ಕೊಡ್ತದೆ, ಆರೋಗ್ಯ ಕೊಡ್ತದೆ, ಮತ್ತು ಅವರಿಗೆ ಸಂತೋಷವನ್ನು ಉಂಟು ಮಾಡ್ತದೆ. ಈ ಸಂತೋಷ ಲೋಕದಲ್ಲಿ ಎಷ್ಟು ಹಣ ಕೊಟ್ಟರು ಏನು ಕೊಟ್ಟರು ಈ ಸಂತೋಷ ಎಂಬುದು ಸಿಗುವುದೇ ಇಲ್ಲ. ಈ ಸಂತೋಷ ಯೇಸು ಒಬ್ಬನೇ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ದ, ಎಲೇ ಹೊರೆ ಹೊತ್ತವರೇ, ಕಷ್ಟಪಡುವವರು ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನೇ ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಹಾಗಾದ್ರೆ ವಿಶ್ರಾಂತಿ ಅಂದ್ರೆ ಸುಖಕರವಾದ ನಿದ್ರೆ, ಸುಖಕರವಾದ ಜೀವಿತ, ಅಂದ್ರೆ ಟೆನ್ಷನ್ ವಿಲ್ಲದ ಜೀವಿತ. ಹೌದಲ್ವಾ? ಯೇಸು ಸ್ವಾಮಿಯನ್ನು ನಂಬಿ ಜೀವಿಸುವರು ಅವರಿಗೆ ಟೆನ್ಷನ್ ಇಲ್ಲ, ಚಿಂತೆ ಮಾಡಲ್ಲ ಅವರು. ನಾಳೆಗೋಸ್ಕರ ಯೇಸು ಸ್ವಾಮಿ ನಾಳೆಗೋಸ್ಕರ ಚಿಂತಿಸಬೇಡ, ನಾಳೆಯ ದಿವಸವು ನಿನಗಾಗಿ ಚಿಂತಿಸುತ್ತದೆ. ಅಂದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಚಿಂತಿಸುತ್ತಾನೆ. ನಿನ್ನೆಯ ದಿವಸ ಹೋಯ್ತು, ನಾಳೆಯ ದಿವಸ ಏನು ಗ್ಯಾರಂಟಿ ಇಲ್ಲ. ಇವತ್ತಿನ ದಿವಸ ದೇವರು ಕೊಟ್ಟಿದ್ದಾನೆ, ಅದಕ್ಕೆ ನಾವು ಸ್ತೋತ್ರ ಮಾಡಿ ಜೀವಿಸಬೇಕು. ಅದು ಜೀವಕರ ಉಳ್ಳ ವಾಕ್ಯ ಇದ್ದವನು ಮಾತ್ರ ಇವತ್ತಿನ ದಿವಸಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾನೆ. ನಾಳೆ ಬಗ್ಗೆ ಅವನು ಚಿಂತಿಸುವುದಿಲ್ಲ. ನಿನ್ನೆದು ಹೇಗೋ ಆಯ್ತು, ನಾಳೆದು ನಮಗೆ ಗ್ಯಾರಂಟಿ ಇಲ್ಲ. ಸೊ ಇವತ್ತಿನ ಬಗ್ಗೆ ಚಿಂತಿಸುವುದೇ ನಮಗೆ ಸಂತೋಷಕರವಾದ. ಅದು ಜೀವವುಳ್ಳ ವ್ಯಕ್ತಿ ಮಾತ್ರ ಚಿಂತಿಸಲು ಸಾಧ್ಯ. ಅದಕ್ಕೆ ಜೀವವುಳ್ಳ ವಾಕ್ಯವೇ ನಮಗೆ ಬಲವಾಗಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಜೀವಿತದಲ್ಲಿ ಎಲ್ಲಿಯಾದರೂ ನಾವು ಜೀವವನ್ನು ಕಳಕೊಂಡು ಇದ್ದರೆ ಏನಾದರೂ ಮಾಡಿ ನಮಗೆ ಸಮಾಧಾನ ಬರುತ್ತದೆ. ಸಮಾಧಾನಕ್ಕೋಸ್ಕರ ಎಷ್ಟೋ ಹಣ ವೆಚ್ಚ ಮಾಡಿರಬಹುದು, ಆದರೆ ಅದು ಯಾರಿಂದಲೂ ನಮಗೆ ಬಿಡುಗಡೆ ಆಗುವುದಿಲ್ಲ. ಅದಕ್ಕೋಸ್ಕರ ಯೇಸುವಿನ ಜೀವವುಳ್ಳ ವಾಕ್ಯವು ನಮ್ಮ ಜೀವಿತದಲ್ಲಿ ಇದ್ದರೆ ಅದು ಕಾರ್ಯ ಮಾಡುತ್ತೇವೆ. ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ಆಶ್ರಯ ಟಿವಿ ವೀಕ್ಷಿಸುವ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇನೆ. ಅವರನ್ನು ನೀನು ಸೃಷ್ಟಿ ಮಾಡಿದಿ, ಯೇಸುವಿನ ನಾಮದ ಮುಖಾಂತರ ಅವರ ಪಾಪಗಳನ್ನು ಕ್ಷಮಿಸಿದ್ದಿ. ಅವರೆಲ್ಲರಿಗೋಸ್ಕರ ಯೇಸುವನ್ನು ನಂಬಲಿ ನಂಬದಿರಲಿ, ಯೇಸುವೆ ನೀನು ಸುರಿಸಿದ ರಕ್ತವು ಪ್ರತಿಯೊಬ್ಬರಿಗೋಸ್ಕರ ನಂಬುತ್ತೇನೆ.
ಈ ನಂಬಿಕೆ ಅವನು ಆಶೀರ್ವಾದ ಮಾಡಲಿ, ಬಿಡುಗಡೆ ಮಾಡಲಿ, ಜಯ ಕೊಡಲಿ. ನಿನ್ನನ್ನು ಸ್ವಂತ ರಕ್ಷಕನಾಗಿ, ಪಾಪವನ್ನು ಬಿಡುಗಡೆ ಮಾಡುವ ದೇವರು, ಪಾಪವನ್ನು ಶಮಿಸಿದ ದೇವರು ಒಪ್ಪಿಕೊಂಡು ಸಮಾಧಾನಕರವಾಗಿ, ಆರೋಗ್ಯಕರವಾಗಿ ಜೀವಿಸುವ ಕೃಪೆಯನ್ನು ಕೊಡಬೇಕೆಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದ ದೇವರೇ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಯು ತಂದೆ, ಆಮೆನ್. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಪೀಟರ್ ಕಾರ್ಡಸ್ ಬಂದು ಜೀವಕರವಾದ ವಾಕ್ಯವನ್ನು ಹಂಚಿದ್ದಾರೆ. ಅವರಿಗೆ ನಾವು ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿಯಲ್ಲಿ ತಾಳ್ಮೆಯಿಂದ ಆಶ್ರಯ ಟಿವಿಯನ್ನು ವೀಕ್ಷಿಸಿ ಅಲ್ಲಿಂದ ಬಂದ ಜೀವಕರ ವಾಕ್ಯವನ್ನು ಸ್ವೀಕರಿಸಿ ಅದರ ಆಶೀರ್ವಾದಗಳು ನಿಮ್ಮಲ್ಲಿ ಕಣ್ಣಾರೆ ಕಂಡಿದ್ದರೆ ಈ ಪ್ರೋಗ್ರಾಮಿಗೆ ಕೆಳಗೆ ನಂಬರ್ ಬರ್ತದೆ, ಅದಕ್ಕೆ ಫೋನ್ ಮಾಡಿ ನಿಮಗೆ ಆದ ಆಶೀರ್ವಾದವನ್ನು, ಸಾಕ್ಷಿಯನ್ನು ಹಂಚಿಕೊಳ್ಳಲಿ. ಬರುವ ತನಕ ಆಶ್ರಯ ಟಿವಿಯನ್ನು ವೀಕ್ಷಿಸ್ತೀರಿ, ನಮಗೋಸ್ಕರ ಪ್ರಾರ್ಥಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.